ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ರಮೇಶ್ ಬಾಬು ಅವರ ವಾದ ಅರ್ಧ ಆಯ್ತು ಸರ್, ತಾವು ಹೇಳ್ತಾ ಇದ್ರಿ ಇದು ಇಲ್ಲ ಬಸವರಾಜ್ ಅವ್ರ ಪಾಪ ಮಧ್ಯದಲ್ಲಿ ಇಂಟರ್ಫೇರ್ ಮಾಡೋರು ಸೀನಿಯರ್ ಸುಮ್ಮನೆ ಅದೇ ಇಬ್ರು ವಕೀಲರ ಮಧ್ಯದಲ್ಲಿ ಏನೇ ಆದ್ರೂ ನಮಗೆ ತಿಳುವಳಿಕೆ ದೇರ್ ಆರ್ ಸೆವೆರಲ್ ಇಶ್ಯೂಸ್. ಓಕೆ, ಬಸವರಾಜ್ ಅವ್ರು ಒಪ್ಕೋತಾರೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಈ ಮ್ಯಾಟ್ರು ರೋಸ್ಟರ್ ಪ್ರಕಾರ ಅವ್ರ ಮುಂದೆ ಬರಬೇಕು ಇಲ್ವ ಅನ್ನೋದು ಇಶ್ಯೂ ಇದೆ. ಯು ಟು ಡಿಬೇಟ್ ಅದಲ್ಲೇನಿದೆ. ಇಟ್ ಇಸ್ ದ ಇಶ್ಯೂ. ಇಟ್ ಇಸ್ ದ ಇಶ್ಯೂ. ರೋಸ್ಟರ್ ಪ್ರಕಾರ ಅವ್ರ ಮುಂದೆ ಬರಬೇಕೋ ಬೇಡ ಅನ್ನೋದು ಒಂದು ಇಶ್ಯೂ ಇದೆ. ಎರಡನೇದು, ಆಲ್ರೆಡಿ GV ಅಶೋಕ್ ವರ್ಸಸ್ ಲೋಕಾಯುಕ್ತ ಕ್ರಿಮಿನಲ್ ಪಿಟಿಷನ್ ನಂಬರ್ 531 of 2022 ಡಿಸ್ಪೋಸ್ಡ್ ಆನ್ 4/4/23 17A ಸಂಬಂಧಪಟ್ಟಂತೆ ಇದೇ ಥರದ ಒಂದು ಮ್ಯಾಟ್ರಲ್ಲಿ ಆಲ್ರೆಡಿ ಅವರೊಂದು ಜಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈಗ ಅದನ್ನು ಇಲ್ಲಿ ಅವ್ರು ರೆಫರೆನ್ಸ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಭಾಳ ನನಗೆ ಆಶ್ಚರ್ಯ ಆಗಿದೆ ಜಜ್ಮೆಂಟ್ ನೋಡಿದ್ಮೇಲೆ. ಪೇಜ್ ನಂಬರ್ 6 to 24 ಅಬ್ರಹಾಮ್ದು ಎಂಟೈರ್ ಕಂಪ್ಲೇಂಟ್ ಪಿಟಿಷನ್ನ ರೆಫರ್ ಮಾಡ್ತಾರೆ. ವೈ ನಾಟ್ ಅದರ್ ಕಂಪ್ಲೇಂಟ್ಸ್? ರೆಫರೇ ಆಗಿಲ್ಲ. ಕಂಪ್ಲೇಂಟ್ ಕಾಪಿ ಯಥಾವತ್ತಾಗಿ ಒಬ್ಬ ಕಂಪ್ಲೇಂಟ್ ಕಾಪಿನ ಕೊಟ್ಟಿದ್ದಾರೆ. ಪೇಜ್ ನಂಬರ್ 6ರಿಂದ 24 ಈ ಜಜ್ಮೆಂಟಲ್ಲಿ ಕೋಟ್ ಮಾಡಿದ್ದಾರೆ. ಬಟ್ ಉಳಿದಂಥ ಇಬ್ಬರು ಕಂಪ್ಲೇಂಟ್, ಅದರ್ ಕಂಪ್ಲೇಂಟ್ ಸಾಯಿ ಕೃಷ್ಣ ಆ್ಯಂಡ್ ಪ್ರದೀಪ್ ಅವ್ರದ್ದು ಇದರಲ್ಲೆಲ್ಲೂ ರೆಫರ್ ಬಂದಿಲ್ಲ. ಅಂದರೆ ಕಂಪ್ಲೇಂಟ್ ಡೀಟೇಲ್ಸ್ ಕೃಷ್ಣ ಮತ್ತು ಪ್ರದೀಪ್ ಗೌಡ್ರು ಅದೇನಕ್ಕೆ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ. ಸೊ ಯು ಹ್ಯಾವ್ ಟು ಸಿ ಈ ಕೆಲವು ಮೆರಿಟ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಕನ್ಕ್ಲೂಷನ್ಗೆ ಬರೋ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನ ಪರಿಗಣಿಸಿಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಈಗ ಅದು ಅಪೀಲು ಇದು 226 ರಿಟ್ ಪಿಟಿಷನ್ ಆಗಿರೋದ್ರಿಂದ ಪಿಟಿಷನರ್ಗೆ ಆಪ್ಷನ್ 2 ಓಪನ್ ಇದೆ. ರಿಟ್ ಅಪೀಲ್ ಹೋಗೋದಕ್ಕೆ ಕರ್ನಾಟಕ ಹೈಕೋರ್ಟ್ ಮುಂದೆನೂ ಆಪ್ಷನ್ ಓಪನ್ ಇದೆ, ಮತ್ತು ಸುಪ್ರೀಂ ಕೋರ್ಟ್ ಮುಂದೆ SLP ಮುಖಾಂತರ ಹೋಗೋದಕ್ಕೂ ಆಪ್ಷನ್ ಓಪನ್ ಇದೆ. ಸೊ ವಿ ವಿಲ್ ಸಿ ಅವ್ರೇನು ತೀರ್ಮಾನ ತಗೋತಾರೆ ಪಿಟಿಷನರ್ ಅಂತಕ್ಕಂಥ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಏನು ಜಜ್ಮೆಂಟ್ ಏನಿದೆ, ಜಜ್ಮೆಂಟು ಸಮ ಮೆರಿಟಿಂದ ಹೊರಗಡೆ ಇದೆ ಅನ್ನೋದು ನನ್ನ ಭಾವನೆ ಆ್ಯಸ್ ಎ ಅಡ್ವೊಕೇಟು. ಅಪೀಲಬಲ್ ಆರ್ಡ್ರು. ಸೊ ವಿ ಹ್ಯಾವ್ ಟು ಸಿ ಇದು ಇಟ್ ಈಸ್ ನಾಟ್ ದ ಫೈನಲ್. ಅವ್ರು ಕೊಟ್ಟಿರ್ತಕ್ಕಂಥದ್ದು ಇವತ್ತೇನು 197 ಪುಟಗಳ ಜಜ್ಮೆಂಟ್ ಏನು ಕೊಟ್ಟಿದ್ದಾರೆ, ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಈ ಜಜ್ಮೆಂಟ್ ಕೊಡ್ಬೇಕಾದ್ರೆ ಕೆಲವು ತಪ್ಪುಗಳನ್ನ ಮಾಡಿದೆ ಹೈಕೋರ್ಟು. ಇವತ್ತು ಭಾಳ ಇಂಪಾರ್ಟೆಂಟು 11ರಲ್ಲಿ ಅವರು ಅಬ್ಸರ್ವೇಷನ್ ಬರ್ದಿರೋದ್ರಿಂದ ಸೊ ಈಗ ಇನ್ನೆವಿಟಬಲಿ ಮ್ಯಾಜಿಸ್ಟ್ರೇಟ್ ಎಷ್ಟು ಟೇಕ್ನ ಕಾಗ್ನಿಸೆನ್ಸ್ ಎಷ್ಟು ಇಶ್ಯೂ ಸಮನ್ಸ್ ಆ ಥರ ಇದೆ. ಇದನ್ನು ಅಪೀಲಲ್ಲಿ ಪ್ರಶ್ನೆ ಮಾಡೋದಕ್ಕೋಸ್ಕರ ಪಿಟಿಷನರ್ಗೆ ಅವಕಾಶ ಇದೆ. ಸೊ ಇನ್ನು ಕೆಲವು ವಿಷಯಗಳನ್ನ ಇನ್ನು ಪೂರ್ತಿ ಲೆಂತಿ ಜಜ್ಮೆಂಟ್ ಇರೋದ್ರಿಂದ ಯು ಹ್ಯಾವ್ ಟು ಸಿ. ಅದರಲ್ಲಿ ಭಾಳಷ್ಟು ಅವರು ಡಾಕ್ಯುಮೆಂಟ್ಗಳು ರೆಫರ್ ಮಾಡಿದ್ದಾರೆ. ಪೇಜ್ ನಂಬರ್ 50ರಲ್ಲಿ 8 ಇಶ್ಯೂಸ್ನ ಫ್ರೇಮ್ ಮಾಡಿದ್ದಾರೆ. ಇಶ್ಯೂಸ್ 1, 2, 3, 4, 8 ಈ ಥರ ಇಶ್ಯೂಸ್ ಫ್ರೇಮ್ ಮಾಡಿದ್ದಾರೆ. ಅದರಲ್ಲಿ ಅವರು ಎತ್ತಿರೋ ಪ್ರಶ್ನೆಗಳೇ ಬಹುತೇಕ ಇಲ್ಲ 8 ಇಶ್ಯೂಸು ಅದರಲ್ಲಿ ಕೆಲವು ರಿಲೆವೆಂಟ್ ಅಲ್ವೇ ಅಲ್ಲ. ನನ್ನ ಪ್ರಕಾರ 8 ಇಶ್ಯೂಸ್ ಏನು ಅವಶ್ಯಕತೆ ಇರಲಿಲ್ಲ. ಅಕಾರ್ಡಿಂಗ್ ಟು ದಟ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತಗೋಬೋದಾಯಿತು. ಕನ್ಕ್ಲೂಷನ್ ಬರಬೇಕಾದ್ರೆ ಅಫ್ಕೋರ್ಸ್ ಅವರು ಕೋರ್ಟ್ ಬರಬೇಕಾದ್ರೆ 8 ಇಶ್ಯೂನಲ್ಲಿ ಮೊದಲನೇ ಇಶ್ಯೂ ಪಿಟಿಷನ್ಸ್ ಮೇಲೆ ವೆದರ್ ದ ಪಿಟಿಷನರ್ ಬಿಫೋರ್ ದ ಗವರ್ನರ್ ಆ್ಯಂಡ್ ದ ಕಂಪ್ಲೇಂಟ್ ಬಿಫೋರ್ ದ ಕನ್ಸರ್ನ್ ಕೋರ್ಟ್ ವರ್ ಜಸ್ಟಿಫೈಡ್ ಇನ್ ದ ಫ್ಯಾಕ್ಟ್ ಸಿಚುವೇಶನ್. ಓದಿದ್ರೆ ಟೈಮ್ ಆಗುತ್ತೆ, ಅವಶ್ಯಕತೆ ಇಲ್ಲ. ಸೊ 8 ಇಶ್ಯೂಸ್ ಕನ್ಕ್ಲೂಷನ್ ಮಾಡಿ ಇಶ್ಯೂ ನಂಬರ್ 1 ಪೇಜ್ ನಂಬರ್ 51ಇಂದ ಆ್ಯಕ್ಚುಯಲ್ ಫ್ಯಾಕ್ಟ್ ಆ್ಯಂಡ್ ಫ್ಯಾಕ್ಚುಯಲ್ ಆ್ಯಕ್ಟ್ಸ್ ಅಂತೇಳಿ ಅಲ್ಲಿಂದ ತೊಗೊಂಡು ಈ ಡಾಕ್ಯುಮೆಂಟಲ್ಲಿ ಇಂಟರ್ಪ್ರಿಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೆಲ್ಲಿ ಏನೇನಾಯಿತು ಅಲ್ಲ, ಅವರು 2004 ಸೆಲ್ಡಿಡ್ ಆಗಿದ್ದು, ಅದಾದಮೇಲೆ ಆಫೀಸ್ ನೋಟ್ ಆಗಿದ್ದು, ಯಾವ್ಯಾವ ಅಧಿಕಾರಿಗಳಿದ್ರು, ಏನೇನಾಗಿದೆ ಅವೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲೂ ಸಹ ಇವ್ರ ಮೇಲೆ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಇರಲಿಲ್ಲ ಸಿದ್ದರಾಮಯ್ಯವ್ರ ಮೇಲೆ. ಸೊ ಹಾಗಾಗಿ ಅದನ್ನು ಹೇಳಿದ್ದಾರೆ. ಅಬ್ಸರ್ವೇಷನ್ ಬರ್ತೀನಿ ನಾನು ಬಂದಿರೋ ವಿವರಗಳಲ್ಲಿ. ಗಂಗಾಧರ ಮೂರ್ತಿ ಅವರೇ, ನಿರೀಕ್ಷಿತ ತೀರ್ಪ. ರಂಗನಾಥ್ ರೆಡ್ಡಿ ಅವರು, ಸ್ನೇಹಮಯಿ ಕೃಷ್ಣ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಒಂದೇ ನಿಮಿಷದಲ್ಲಿ ನಾನು ತಮ್ಮ ಹತ್ರ ಬರ್ತೀನಿ. ಎಸ್ ಪ್ಲೀಸ್ ತೊಂದರೆ ಇಲ್ಲ. ಈಗ ಈ ಕೇಸು ಪ್ರಾರಂಭ ಆದ ದಿನದಿಂದ ಮಾನ್ಯ ಮುಖ್ಯಮಂತ್ರಿ ಆಗ್ಬೋದು, ನಾನು ಕಾನೂನು ವಿಚಾರ ಒಳಗೆ ನಾನು ಕಾನೂನು ಪಂಡಿತ ಅಲ್ಲ, ಹಂಗಾಗಿ ಕಾನೂನು ವಿಚಾರಗಳಿಗೆ ಹೋಗಲ್ಲ. ನೀವೇ ಮಾತಾಡ್ತಾರೆ ಬಿಟ್ಬಿಡಿ. ಇಲ್ಲ, ಕೇಳಿಸ್ಕೊಂತೀನಿ. ಯಾಕೆಂದರೆ ಕೇಳಿಸ್ಕೊಳ್ಳೋಂಥ ಸಬ್ಜೆಕ್ಟ್ ಇದ್ದಾವೆ, ವಿಷಯಗಳಿದ್ದಾವೆ, ಕೇಳಿಸ್ಕೊಂತೀನಿ. ಆದರೆ ಆ ವಿಚಾರ ಮಾತಾಡೋಕ್ಕೆ ನಾನು ಅಡ್ವೊಕೇಟ್ ಅಲ್ಲ, ಹಾಗಾಗಿ ಪೊಲಿಟಿಕ್ಸೇ ಮಾತಾಡ್ಬೇಕು ನಾವು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರು ಡಿಸೆಂಬರಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಪ್ರದೀಪ್ ಮೇಲಿಂದ ಹಿಡಿದು ಅಬ್ರಾಹಂ 26ನೇ ತಾರೀಕು ಕೊಟ್ಟರು ಅಂತ ಅನ್ನೋವರೆಗೂ ಕೂಡ ಅವ್ರ ವಾದ ಏನಿತ್ತು ಅಂತ ಅಂದರೆ, ಇದರಲ್ಲಿ ನನ್ನ ಪಾತ್ರ ಏನಿದೆ, ಗವರ್ನರ್ ಆಫೀಸು BJP ಕಚೇರಿ ಆಗಿದೆ, ಮತ್ತೊಂದು ಮಾತಾಡ್ತಿದ್ರು. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಕೇಳ್ಕೊಳ್ಳೋದೇನು ಅಂತಂದರೆ, ಆ್ಯಸ್ ಎ ಅಡ್ವೊಕೇಟ್, ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಭಾಗ, ಇದಕ್ಕೆ ಬಿಫೋರ್ ದಟ್ ನೀವು ಅಡ್ವೊಕೇಟ್ ಆಗಿದ್ದಂಥವ್ರು, ಈ ಕೇಸನ್ನ ಸಂಪೂರ್ಣ ವಿವರಗಳನ್ನು ನೀವು ನೋಡಿದ್ದಿದ್ದರೆ ಆಗಿದ್ದರೆ ನೀವೇ ಮೊದಲು ಹೇಳ್ತಿದ್ರೆ ಆಯಿತು, ನಾನು ತನಿಖೆಗೆ ಒಳಪಡ್ಕೊತೀನಿ, ನಾನೇ ಒಳಪಡ್ಕೊತೀನಿ, ತನಿಖೆ ಮಾಡಿ. ಈಗ ಜಸ್ಟಿಗೇನು ನಾಳೆ ಬೆಳಗ್ಗೆ ಅರೆಸ್ಟ್ ಮಾಡೋದು ಮಗದೊಂದು ಏನೂ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಬಟ್ ತನಿಖೆಗೆ ಒಳಪಡದಲ್ಲೇ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅಡ್ವೊಕೇಟ್ನಿಟ್ಟು ದೆಲ್ಲಿಯಿಂದ ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ಗಳನ್ನ ಕರೆಸಿ ಈ ಪ್ರಾಸಿಕ್ಯೂಷನ್ ತನಿಖೆ ಕೊಟ್ಟರದೇ ರಾಂಗ್ ಅಂತ ಗವರ್ನರ್ ಮೇಲೆ ಆಪಾದನೆ ಮಾಡಿ, ಮತ್ತು ಇಡೀ ರಾಜ್ಯಾದ್ಯಂತ
ಪಾದಯಾತ್ರೆಗಳು ಮಾಡಿ ಗವರ್ನರ್ ಆಫೀಸನ್ನ ಅತಿ ಹೆಚ್ಚು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಕಾಂಗ್ರೆಸ್ ನಾಯಕರು ಬೈದಿದ್ದಿದೆಯಲ್ಲ, ಇವತ್ತು ಆ ರಿಸಲ್ಟು ಇವರೆಲ್ಲ ಮಾತುಗಳಿಗೆ ಹೈಕೋರ್ಟು ಉತ್ತರ ಕೊಟ್ಟಿದೆ. ಇದು ತನಿಖೆಗೆ ಒಳಪಡುವಂಥ ಕೇಸು, ತನಿಖೆಗೆ ಒಳಪಡಿಸಿ ಅದರಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಹೇಳ್ತಿದ್ದಾವೆ ಇದು ತನಿಖೆ ಮಾಡಲೇಬೇಕಾದಂಥ ಕೇಸು ಅಂತೇಳಿ ಆದೇಶ ಕೊಟ್ಟ ಮೇಲೂ ಕೂಡ ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಪ್ರೆಸ್ ಮೀಟ್ ಮಾಡ್ತಿದ್ರು. ಫಸ್ಟ್ ಒಂದು 2 ವರ್ಡ್ ಹೇಳಿ ರಾಜಕೀಯ ಷಡ್ಯಂತ್ರ, ನನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದೆ. ಯಾಕೆ ಹಂಗೆ ಅನ್ಕೊಂತೀರಿ ನೀವು ತನಿಖೆಗೆ ಒಳಪಟ್ಟು ಅದರಲ್ಲಿ ಏನೂ ಇಲ್ಲ, ನಾನು ತಪ್ಪಿತಸ್ಥನಲ್ಲ ಅಂತ ಆಚೆ ಬನ್ನಿ. ಒಂದು ಇಡೀ ರಾಜ್ಯದಲ್ಲಿ 75-40 ವರ್ಷದ ರಾಜಕಾರಣದಲ್ಲಿ ನಿಮಗೆ ದೊಡ್ಡ ಈ ಬಂದಿರತಕ್ಕಂಥ ಕೊನೆಗಾಲದಲ್ಲಿ ಬಂದಿರತಕ್ಕಂಥ ಕಳಂಕನ ನೀವು ಕಳ್ಕೊಂಡು ಆಚೆ ಬರ್ಬೋದಾ? ನಿಮಗೆ ಆ ಕಾನ್ಫಿಡೆನ್ಸ್ ಇದ್ದರೆ, ನಿಮ್ಮ ಕುಟುಂಬ ಯಾವತ್ತೂ ಕೂಡ ರಾಜಕಾರಣದಲ್ಲಾಗಲಿ ಇನ್ನೊಂದಲ್ಲಾಗಲಿ ಮೂಗು ತೋರಿಸಿದ್ದಿರಲಿಲ್ಲ, ಮತ್ತು ಕುಟುಂಬನೂ ಕೂಡ ಈ ಥರದ ವ್ಯವಹಾರಗಳಲ್ಲಿ ನೀವು ಯಾವತ್ತೂ ಬಿಟ್ಕೊಂಡಿರಲಿಲ್ಲ. ಅಂಥದ್ರಲ್ಲಿ ಈ ಸಂದರ್ಭದಲ್ಲಿ ಕೊನೆ ಮೂಮೆಂಟಲ್ಲಿ ನೀವು ಬಿಟ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ನಿಮ್ಮ ಕುಟುಂಬ ಅಂತಂದರೆ, ಕುಟುಂಬದ 3 ಜನ ಸದಸ್ಯರು ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ ನೀವು ಅದನ್ನು ತನಿಖೆಗೆ ಒಳಪಡಿಸ್ಬೇಕಲ್ಲ. ಒಳಪಡಿಸ್ಕೊಂಡು ನೀವು ಅದನ್ನು ಸರಿ ಯಾವುದು ನಾನು ಮನೆಯವ್ರು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ ಅಂತ ಹೇಳಿ ನೀವು ಮಾಡಿದ್ದಿದ್ರೆ ಅದು ಇವತ್ತು ಗೌರವ ಸರ್ತಿತ್ತು. ಬಟ್ ಈಗೂ ಕೂಡ ಅವರು ತನಿಖೆನ ಸ್ವಾಗತ ಮಾಡ್ತಾ ಇದ್ದೀನಿ, ಹೈಕೋರ್ಟ್ ಆರ್ಡ್ರನ್ನ ಸ್ವಾಗತ ಮಾಡ್ತಾ ಯಾವ ಹೇಳ್ತಿಲ್ಲ. ಈಗೂ ಕೂಡ ನನಗೆ ಹೈಕೋರ್ಟ್ ಆರ್ಡ್ರಲ್ಲಿ ನಾನು ಮತ್ತೆ ರಿಟ್ಟಿ ಅಪೀಲ್ ಹೋಗ್ಬೋದಂಥ ಅಂಶಗಳು ಇದಾವ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂದರು. ಅದು ಕಾನೂನಲ್ಲಿ ಅವಕಾಶ ಇದೆ, ಮಾಡಲಿ, ನಾವೇನಾದ್ರ ಅದರ ಅಭ್ಯಂತರ ಅಲ್ಲ. ಬಟ್ ರಾಜಕೀಯವಾಗಿ ಈ ಹೈಕೋರ್ಟ್ ಆರ್ಡ್ರ್ ಬಂದ ಮೇಲೂ ರಾಜಕೀಯ ಹೇಳಿಕೆಗಳನ್ನು ಮಾಡೋದು ಬಿಡಬೇಕು. ಗವರ್ನರ್ನ ಗೌರವವಾಗಿ ಮಾತಾಡೋದು, ಮತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಗವರ್ನರ್ ಕೊಟ್ಟಿರೋದು ಕರೆಕ್ಟು ತಪ್ಪಲ್ಲ ಅಂತ ಜಡ್ಜ್ಮೆಂಟ್ ಇದೆ. ಜಡ್ಜ್ಮೆಂಟ್ ನಿಂತಿರೋ ಸಂದರ್ಭದಲ್ಲಿ ನೀವು ಇವತ್ತೂ ಕೂಡ BJP ಷಡ್ಯಂತ್ರ, ರಾಜ್ಯಪಾಲರು BJP ಕೈಗೊಂಬೆ ಆಗಿದ್ದಾರೆ. ಏನಿದು? ಈ ಸರ್ಕಾರವನ್ನು ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಫಸ್ಟು ಆಪರೇಷನ್ ಕಮಲ ಮಾಡಕ್ಕೆ ಟ್ರೈ ಮಾಡಿದ್ರು, ಅದಾಗಲಿಲ್ಲ. ಈಗ ಈ ರೀತಿ ನನ್ನನ್ನು ಜೆಡಿಎಸ್ನ ಸ್ಟ್ಯಾಂಡ್ ಏನನ್ನೋದೇ ಅರ್ಥ ಆಗ್ತಿಲ್ಲ. ಕುಮಾರಸ್ವಾಮಿ ಅವರು ಮತ್ತೆ ಹೇಳ್ತಾರೆ ನಾವೆಲ್ಲ ರಾಜೀನಾಮೆ ಕೇಳ್ತಿದ್ದೀವಿ. ಈಗ ಒಂದು ಕುಮಾರಸ್ವಾಮಿ ಒಂದು ನಿಮಿಷ, ಕುಮಾರಸ್ವಾಮಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ಇವತ್ತು, ರಾಜೀನಾಮೆ ಕೊಡಿ ಅಂತ ನಾವು ಅವತ್ತೂ ಕೇಳಿಲ್ಲ, ಇವತ್ತು ಕೇಳ್ತಿಲ್ಲ. ಅವರೇ ಹೇಳೋ ಪ್ರಕಾರ, ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳೋ ಪ್ರಕಾರ, ನಾನು ನೈತಿಕವಾದ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಭ್ರಷ್ಟಾಚಾರ ರಹಿತ ರಾಜಕಾರಣಿ, ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಇಲ್ಲದೆ ಇರೋ ರಾಜಕಾರಣಿ ಅಂತ ಹೇಳೋ ಒಬ್ಬ ನಾಯಕರು ಇಬ್ಬರು ಅವರ ಲೀಡರ್ಗಳನ್ನು ಫಾಲೋ ಮಾಡಬೇಕು. ಒಂದು ರಾಮಕೃಷ್ಣ ಹೆಗಡೆ ಅವ್ರನ್ನ, ಒಂದು ದೇವೇಗೌಡರನ್ನ. ಇಂಥ ಒಂದು ಸಣ್ಣ ಆಪಾದನೆ ಬಂದ ತಕ್ಷಣ ಇಬ್ಬರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡಿದ್ದಾರೆ, ಮತ್ತು ಅದಾದಮೇಲೆ ಮತ್ತೆ ಗೆದ್ದು ಬಂದಿದ್ದಾರೆ. ಮಾಡಬೇಕಲ್ವಾ? ನಾನು ಪೊಲಿಟಿಕಲಿ ಮಾತಾಡ್ದೆ, ಈಗ ನಾವು ರಾಜೀನಾಮೆ ಕೇಳೋದ್ರಿಂದ ಅವ್ರೇನು ಬೆಳಿಗ್ಗೆ ಕೊಡ್ತಾರಾ? ಬೇಡ. ನಮಗೆ ನೀವು ತನಿಖೆಯನ್ನು ಎದುರಿಸಿ ಸ್ವಾಮಿ. ತನಿಖೆಯನ್ನು ಎದುರಿಸೋಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ. ಕಳೆದ 4 ತಿಂಗಳಿಂದ ಇಡೀ ರಾಜ್ಯದ ಆಡಳಿತ ಯಂತ್ರ ಕೂಸ್ತು ಬಿದ್ದು ಹೋಯ್ತದು. ಏನೇನು ಒಂದು ಸಣ್ಣ ಕೆಲಸ ಆಗಿಲ್ಲ ಕಳೆದ 4 ತಿಂಗಳಿಂದ. ಇದೊಂದೇ ಮೂಢ ಹಗರಣ ಇಟ್ಕೊಂಡು ಅದ್ರ ಮೇಲೆ ಚಾಲೆಂಜ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಡೆಲ್ಲಿಯಿಂದ ಅಡ್ವೊಕೇಟ್ಗಳು ಕರೆಸ್ಕೊಂಡು ವಾದ ಮಾಡ್ಕೊಂಡು ಪಾದಯಾತ್ರೆಗಳು ಮಾಡ್ಕೊಂಡು ಯಾಕೆ ಬೇಕಿತ್ತು? ನೀವೇ ಸ್ವತಃ ನಾನು ರಾಜೀನಾಮೆ ಕೊಡ್ತೀನೋ ಇಲ್ಲ ಗೊತ್ತಿಲ್ಲ, ತನಿಖೆಗೆ ಒಳಪಡ್ತೀನಿ ಅಂದಿದ್ರೆ ಮುಗಿದೋಗಿತ್ತಪ್ಪ. ಆಮೇಲೆ ನೀವೇ ಹೇಳ್ತೀರಿ, ಅಥವಾ ನಿಮ್ಮ BJP ಅವರು, ನಿಮ್ಮ ಮಿತ್ರ ಪಕ್ಷದವರು ಹೇಳ್ತಾರೆ ನಿಮ್ಮ ವಿರುದ್ಧ FIR ಆಗಿದೆ, ಅದೇ ಆನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ, ಪಾರದರ್ಶಕವಾಗಿ ತನಿಖೆ ಹೆಂಗೆ ಸಾಧ್ಯ, ನೀವು ಅಧಿಕಾರದಲ್ಲಿ ಅಲ್ವಾ ಸರ್? ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ, ಯಾಕೆ ಅವ್ರಿಗೆ ಅನುಮಾನ ಆಗಿದೆ ಅಂದರೆ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಡ್ಬೋದು. ಲೋಕಾಯುಕ್ತ ಮತ್ತು ED ಎರಡೂ ನಾಗೇಂದ್ರನ್ ಮೇಲೆ ಕೇಸ್ ಮಾಡ್ತು, ಹೌದಾ? ಲೋಕಾಯುಕ್ತ ಅವರಿಬ್ಬರು ಹೆಸರೇ ಸೇರಿಸ್ತಿಲ್ಲ FIR ಅಲ್ಲಿ. ಲೋಕಾಯುಕ್ತ ಅಲ್ಲ, SIT ಹೆಸರೇ ಸೇರಿಸ್ಲಿಲ್ಲ ಅಂದ್ರೆ ಅರ್ಥ ಏನು? ಒಬ್ಬ ಜೈಲಲ್ಲಿರೋ ವ್ಯಕ್ತಿಗೆ ಇಲ್ಲಿ SIT ಒಳಗಡೆ ಅವನು FIR ಅಲ್ಲೇ ಇಲ್ಲ ಅಂತ ಅಂದರೆ ನೀವು ಯಾವ ರೀತಿ ತನಿಖೆ ನಡೆಸ್ಬೋದು? ಈ ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಪ್ರಜ್ವಲ್ ರೇವಣ್ಣ ಅವ್ರದ್ದು ಫ್ಯಾಮಿಲಿದು ಕೇಸ್ ನೋಡಿದ್ದೀವಿ ನಾವು, ಎಷ್ಟು ಫಾಸ್ಟಾಗಿ ಏನು SIT ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಲಿಲ್ಲ, ಅಷ್ಟೊಂದು ಫಾಸ್ಟಾಗಿ ಮಾಡಿದ್ರಿ. ನಾಗೇಂದ್ರನ್ ಪಾಪ ಮಾಡಿ ರಾಜೀನಾಮೆ ಕೊಡಿಸ್ಬಿಟ್ರಿ. ಹಾಗಾಗಿ ನಾವು ಅದನ್ನು ರಾಜೀನಾಮೆ ಕೊಡಿ, ನೀವು ಯಾಕೆ ಮಾಡಿ ಅಂತ ಹೇಳಲ್ಲ. ನೀವು ತನಿಖೆಗೆ ಒಳಪಡಿ ಸ್ವಾಮಿ, ನೀವು ಕ್ಲೀನ್ ಶೀಟಾಗಿ ಬನ್ನಿ. ನಿಮ್ಮ ಕಾನೂನು ಒಳಗಡೆ ನಿಮಗಿರ್ತಕ್ಕಂಥ ಅವಕಾಶಗಳಲ್ಲಿ ನಿಮಗೇನಾದರೂ ತಪ್ಪು ಮಾಡಿಲ್ಲ ಅನ್ನೋದಾದರೆ ಖಂಡಿತ ಹೊರಗೆ ಬನ್ನಿ. ಅದಕ್ಕೆ ನಾವು ಬಯಸ್ತಾ ಇರೋದೇ ಹೊರತು ಈ ತನಿಖೆನೇ ಬೇಡ ಅಂತ ಸ್ಕ್ವಾಶ್ಗಳಿಗೆ ಹಾಕ್ಕೊಂಡು ಹೋಗೋದು. ಈಗ ಇನ್ನು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ, ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಎಲ್ಲಿವರೆಗೂ ಈ ಗೌರ್ಮೆಂಟನ್ನು ಹಿಂಗೆ ಇಟ್ಟಿರ್ತೀನಿ? ಕರ್ನಾಟಕ ಸರ್ಕಾರ ಹಿಂಗೆ ಇರಬೇಕಾ? ನಾವು ಕೇಳೋದಷ್ಟೇ. ರಮೇಶ್ ಬಾಬು ನಾನು ರಿಯಾಕ್ಷನ್ ತಗೊಂಡು ರಂಗನಾಥ್ ರೆಡ್ಡಿ ಅವ್ರದ್ದೊಂದು ರಿಯಾಕ್ಷನ್ ತಗೊಂಡು ಬಂದ್ಬಿಡ್ತೀನಿ. ರಂಗನಾಥ್ ರೆಡ್ಡಿ TJ ಅಬ್ರಹಾಂ ಪರ ವಕೀಲರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿನಂದನೆಗಳು ರಂಗನಾಥ್ ರೆಡ್ಡಿ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಕೀಲರು, ಅದರಲ್ಲೂ ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿದ ಎಲ್ಲ ಪ್ರಶ್ನೆಗಳಿಗೂ ಜಡ್ಜ್ಮೆಂಟ್ನಲ್ಲಿ ಉತ್ತರ ಬಂದಿದೆ ಅಂತ ಅನ್ನಿಸ್ತಿದೆಯಾ? ಅದರಲ್ಲೂ ತಮ್ಮ ಕ್ಲೈಂಟ್ ಕ್ರೆಡಿಬಿಲಿಟಿಯ ಪ್ರಶ್ನೆಯನ್ನು ಎತ್ತಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ 25 ಲಕ್ಷ ರೂಪಾಯಿ ಅವರಿಗೆ ದಂಡ ಹಾಕಲಾಗಿದೆ, ಅವರು ಏನೋ ಕೆಲವು ಶಬ್ದಗಳನ್ನು ಬಳಸಿದ್ರು.
ಅದು ಸೇರಿದಂತೆ ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಂದಿದೆ. ಖಂಡಿತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬಂದಿದೆ. ನಾನು ಬೇಕಾದ್ರೆ ತಮಗೆ ಯಾವ ಪ್ಯಾರಾದಲ್ಲಿ ಯಾವ ಪೇಜ್ ಅಲ್ಲಿ ಇದೆ ಅಂತ ಕೂಡ ಹೇಳ್ಬೋದು. ಅಲ್ಲ, ನೀವು ಹೇಳಿ, ನಾವು ಓದಿದ್ದೀವಿ, ಆದ್ರೂ ನೀವು ಹೇಳೋದು ಒಳ್ಳೇದು. ಖಂಡಿತ. ನೋಡಿ, ಮೊದಲನೇದಾಗಿ ಅಬ್ರಾಮ್ ರವರ ವಿರುದ್ಧ ಸಾಕಷ್ಟು ಆರೋಪಗಳು ಬಂದಿತ್ತು. ಅದರಲ್ಲಿ ಒಂದೇನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ 25 ಲಕ್ಷ ರೂಪಾಯಿ ದಂಡ ಹಾಕಿದ್ರು ಅನ್ನೋದು ಪ್ರಮುಖವಾದ ಅವರ ಒಂದು ಆರೋಪ ಆಗಿತ್ತು. ನಾವು ಅದು 25 ಲಕ್ಷ ಅಲ್ಲ, 1 ಲಕ್ಷಕ್ಕೆ ಅದನ್ನ ಕಡಿತಗೊಳಿಸಿ ಇವರ ಒಂದು ಬೋನೋಫೈಡ್ ಎರರ್ ಏನಿತ್ತು ಓಕೆ, ಅದನ್ನ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಅಪ್ರಿಶಿಯೇಟ್ ಮಾಡಿ 1 ಲಕ್ಷಕ್ಕೆ ಆ ಒಂದು ದಂಡದ ಮೊತ್ತವನ್ನ ತಂದು ನಿಲ್ಸಿದ್ರು ಮೊದಲನೇದಾಗಿ. ಎರಡನೇದಾಗಿ ಇವರೇನು ಈತ ಬಹಳಷ್ಟು ಜನರ ವಿರುದ್ಧ ಸುಳ್ಳು ದೂರುಗಳನ್ನ ದಾಖಲಿಸಿದ್ದಾರೆ ಅಬ್ರಾಮ್ ರವರು ಅಂತ ಒಂದು ಆರೋಪವನ್ನ ಮಾಡಿರ್ತಾರೆ. ನೋಡಿ, ಇದು ಯಾವುದೇ ಸುಳ್ಳು ಆರೋಪಗಳಲ್ಲ. ಇವತ್ತಿನ ದಿನ ಈ ಮೈನಿಂಗ್ಸ್ ಸ್ಕ್ಯಾಮ್ ಏನು ನಡೆದಿತ್ತು 1 ದಶಕದ ಹಿಂದೆ, ನೋಡಿ, ಈ ಒಂದು ಮೈನಿಂಗ್ ಸ್ಕ್ಯಾಮ್ ಗಳನ್ನ ಅಬ್ರಾಮ್ ರವರು ಹೊರತೆಗೆದು ಇವತ್ತಿಗೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಡೈರೆಕ್ಟ್ ಆಗಿ ಆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾನಿಟರ್ ಮಾಡ್ತಿದೆ. ಮೈನಿಂಗ್ ಸ್ಕ್ಯಾಮ್ಸ್ ಏನೇನ್ ನಡೀತು ರಾಜ್ಯದಲ್ಲಿ 1 ದಶಕದ ಹಿಂದೆ ಅಂತ ತಮ್ಗೆಲ್ಲ ಗೊತ್ತೇ ಇದೆ ಸರ್, ಅದು ಯಾವ್ಯಾವ ರೀತಿ ಮೈನಿಂಗ್ ಸ್ಕ್ಯಾಮ್ಸ್ ಆಗಿತ್ತು ಅಂತ. ಅದರ ಜೊತೆಗೆ ನಾಗಪ್ರಸನ್ನರ ಆ ಪ್ರಶ್ನೆ ಬಂದಾಗಲೇ ಹೇಳಿದ್ರು, ವಿಸಲ್ ಬ್ಲೋವರ್ ಗಳ ಮೇಲೆ ಈ ರೀತಿಯ ಆರೋಪಗಳು ಬರೋದು ಸಹಜ ಅಂತ ಹೇಳಿದ್ರು. ಜಡ್ಜ್ಮೆಂಟ್ ನಲ್ಲಿ ಅಧಿಕೃತವಾಗಿ ಆ ಸೆಂಟೆನ್ಸ್ ಕೂಡ ಬಂದಿದೆ. ಖಂಡಿತ. ನೋಡಿ, ಪೇಜ್ 193 ಒಳಗೆ ಅದನ್ನ ಬರ್ದಿದ್ದಾರೆ. ವಿಸಲ್ ಬ್ಲೋವರ್ಸ್ ಈ ರೀತಿ ಒಂದು ಅವಮಾನಗಳನ್ನ ಫೇಸ್ ಮಾಡೋದು ಸರ್ವೇ ಸಾಮಾನ್ಯ ಅಂತ ಬರ್ದಿದ್ದಾರೆ. ಅವರು ಈಗಾಗಲೇ ಬರ್ದಿದ್ದಾರೆ. ಸೊ ಟೋಟಲ್ ಜಡ್ಜ್ಮೆಂಟ್ ಸ್ಯಾಟಿಸ್ಫ್ಯಾಕ್ಟರಿ, ಎಲ್ಲೂ ಆಂಬಿಗ್ವಿಟಿಗೆ ಅವಕಾಶ ಇಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಸೆಂಟೆನ್ಸಸ್ ಇಲ್ಲ. ಸರ್, ನಾಗಪ್ರಸನ್ನ ಸಾಹೇಬ್ರು ಗೌರವಾನ್ವಿತ ನ್ಯಾಯಾಧೀಶರು ನೋಡಿ, 100 ನಾವೇನು ಸೈಟೇಷನ್ಸ್ ಅನ್ನ ಕೊಟ್ಟಿದ್ವಿ, ಅವರು ಕೊಟ್ಟಿದ್ರು, ನಾವು ಕೊಟ್ಟಿದ್ವಿ. ಅಂದ್ರೆ ನಮಗೆ ಫೇವರ್ ಆಗಿರುವಂತದನ್ನ ನಾವು ಕೊಟ್ಟಿರ್ತೀವಿ, ಅವ್ರಿಗೆ ಫೇವರ್ ಆಗಿರೋದನ್ನ ಅವ್ರು ಕೊಟ್ಟಿರ್ತಾರೆ. ಎಲ್ಲಾ ಮಾನ್ಯ ಹೈಕೋರ್ಟ್ ಗಳ ಆದೇಶಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಎಲ್ಲವನ್ನೂ ಪರಿಗಣಿಸಿ ಎಕ್ಸಾಸ್ಟಿವ್ ಆಗಿ ಈ ಒಂದು ಜಜ್ಮೆಂಟ್ ಅನ್ನ ಮಾಡಿರುವಂತದ್ದು. ಖಂಡಿತ ಇದರಲ್ಲಿ ಯಾವುದೇ ಒಂದು ಲೋಪ ಕಂಡುಬರ್ಲಿಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ ಸರ್. ರಮೇಶ್ ಬಾಬು ಒಂದು ಲೋಪ ಹೇಳ್ತಾರೆ, ಅಂದ್ರೆ ತನಿಖೆ ಆಗಬೇಕಾ ಆಗಬಾರ್ದ ಅನ್ನುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಮಾನಿಸಬೇಕಾದಂಥದ್ದು. ಇದರಲ್ಲೇ ಹೈಕೋರ್ಟ್ ಹಂಗೆ ಹೇಳಿಬಿಟ್ರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನ್ ಮಾಡ್ಬೇಕಾಗಿದ್ರೆ ಅಂತ ಆ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ನೋಡಿ, ಅರ್ಜಿದಾರರ ಪರ ವಕೀಲರು ಪದೇ ಪದೇ ಕೇಳ್ತಿರ್ತಾರೆ ನ್ಯಾಯಾಲಯಕ್ಕೆ ಪ್ರಶ್ನೆ, ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಸುಮಾರು ತಾವು ನೋಡಿರ್ಬೋದು ಸರ್, ಲೈವ್ ಬರ್ತಿತ್ತು, ಸುಮಾರು ಒಂದು 100 ಬಾರಿ ಈ ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ. ಎಲ್ಲಾ ಹಿರಿಯ ವಕೀಲರು ಯಾರ್ಯಾರು ಬಂದಿರ್ತಾರೆ, ಮುಖ್ಯಮಂತ್ರಿಗಳ ಪಾತ್ರ ಎಲ್ಲಿದೆ ಅಂತ ಆ ಇಶ್ಯೂ ರೈಸ್ ಮಾಡಿದವ್ರು ಅವರು, ನಾವಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ಸೆಂಟೆನ್ಸ್ ಹೇಳ್ತಾರೆ, ಇಡೀ ಪ್ರಕರಣದಿಂದ 10 ಮೈಲಿ ದೂರದಲ್ಲಿ ಸಿದ್ದರಾಮಯ್ಯನವರು ಇದ್ರು ಅಂದ್ರು. ಎಕ್ಸಾಕ್ಟ್ಲಿ. ವಾಸ್ತವಿಕವಾಗಿ ನಾವು ಕಾನೂನಾತ್ಮಕವಾಗಿ ಟೆಕ್ನಿಕಲಿ ಏನಿತ್ತು ಅದಕ್ಕಷ್ಟೇ ನಾವು ಸೀಮಿತಗೊಳಿಸ್ಕೊಂಡಿದ್ವಿ. ಈ ವಾಸ್ತವಿಕವಾಗಿ ಮೊದಲು ವಾದ ಮಂಡಿಸಿದ್ದೆ ಅವರು. ಇವ್ರು ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋ ಪ್ರಶ್ನೆಯನ್ನ ಅವ್ರು ಎತ್ತಿದ್ರಿಂದ ಮಾನ್ಯ ನ್ಯಾಯಾಧೀಶರು ಈ ಒಂದು ಇಶ್ಯೂ ಅನ್ನ ರೇಸ್ ಮಾಡಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ, ನಾವು ಇವ್ರು ಯಾವ್ಯಾವ ರೀತಿ ಕನೆಕ್ಟ್ ಆಗಿದ್ದಾರೆ, ಇವರ ಒಂದು ಫ್ಯಾಮಿಲಿ ಒಳಗಡೆ ಯಾವ್ಯಾವ ರೀತಿ ಈ ಒಂದು ಅಪರಾಧಗಳು ಏನ್ ನಡೆದಿದೆ, ಇವ್ರು ಯಾವ ರೀತಿ ಅದಕ್ಕೆ ಕನೆಕ್ಟ್ ಆಗ್ತಾರೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ವಿ. ಹಾಗಾಗಿ ಗೌರವಾನ್ವಿತ ನ್ಯಾಯಾಧೀಶರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಈಗ ದಿ ಫ್ಯಾಕ್ಟ್ಸ್ ಎಮನೇಟಿಂಗ್ ಫ್ರಮ್ ದಿ ಕಂಪ್ಲೇಂಟ್, ಈಗ ಈ ಫಿರ್ಯಾದ್ನಲ್ಲಿ ಏನ್ ಕಂಡು ಬರ್ತಿದೆ ಅಂಶಗಳು, ಇವಕ್ಕೆ ತನಿಖೆ ಆಗಿಯೇ ತೀರ್ಬೇಕು ಅಂತ ಅವ್ರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂದ್ರೆ ಆ ಇಶ್ಯೂ ರೈಸ್ ಮಾಡಿದ್ದು ಅವರು, ನಾವಲ್ಲ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೃಷ್ಣ ಭಟ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಉಳಿಲಿಲ್ಲ ಹಾಗಿದ್ರೆ? ಇಲ್ಲ ನೋಡಿ, ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಏನು ಹೇಳೋದಕ್ಕೆ ಬರೋದಿಲ್ಲ, ಅವರು ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಬಹುತೇಕ ತನಿಖೆಗೆ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ರೆಫರ್ ಮಾಡ್ತಾರೆ. ಖಾಸಗಿ ಫಿರ್ಯಾದನ್ನ ಲೋಕಾಯುಕ್ತಕ್ಕೆ ಕಳಿಸುವಂತದ್ದು ಆಗ್ತದೆ. ಅಂದ್ರೆ ರಮೇಶ್ ಬಾಬು ಅವ್ರದ್ದು ಅಬ್ಜೆಕ್ಷನ್ ಇದು ಒಂದು ರೀತಿ ನೀವು ಕೆಳ ಹಂತದ ನ್ಯಾಯಾಲಯಕ್ಕೆ ಅಜೆಂಡಾ ಸೆಟ್ ಮಾಡ್ದಂಗೆ ಆಯ್ತು ಅನ್ನೋ ತರ. ಇಫ್ ಐ ನಾನು ರಾಂಗ್ ವರ್ಡ್ ಏನಾದ್ರು ಯೂಸ್ ಮಾಡಿದ್ರೆ ಕರೆಕ್ಟ್ ಮಾಡಿ. It is not an agenda. See, their argument, our argument ಏನಾಗಿತ್ತು ಅಂತಂದ್ರೆ, ಪ್ರಮುಖವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಅನುಮೋದನೆಯನ್ನ ನೀಡಲಿಕ್ಕೆ ಅವರ ವಿರುದ್ಧ ಯಾವುದೇ ಆರೋಪಗಳು ಇಲ್ಲದೆ ಇದ್ರೂ ಕೂಡ ಕೊಟ್ಟಿದ್ದಾರೆ ಅಂತ. ಸಿ, ದಟ್ ವಾಸ್ ಅನ್ ಇಶ್ಯೂ ರೈಸ್ಡ್ ಬೈ ದಿ ಪಿಟಿಷನರ್. ನಾವು ರೈಸ್ ಮಾಡಿರೋ ಇಶ್ಯೂ ಅಲ್ಲ ಅದು. ರಾಜ್ಯಪಾಲರ ಮುಂದೆ ಏನಿತ್ತು, ಅವರು ಈ ಒಂದು ಅನುಮೋದನೆಯನ್ನ ಕೊಡ್ಲಿಕ್ಕೆ ಕಲಂ 17A ಭ್ರಷ್ಟಾಚಾರ ನಿಗ್ರಹದ ಕಾಯ್ದೆ ಅಡಿಯಲ್ಲಿ ಅವ್ರ ಅನುಮೋದನೆಯನ್ನ ಕೊಡ್ಲಿಕ್ಕೆ ರಾಜ್ಯಪಾಲರ ಯಾವ ಒಂದು ಮೆಟೀರಿಯಲ್ ಅನ್ನ ನೋಡಿ ಕೊಟ್ರು ಅನ್ನೋದು ಅವರ ಒಂದು ಮುಖ್ಯವಾದ ವಾದ ಆಗಿರ್ತದೆ. ಅಂದ್ರೆ ಬೇಸಿಕಲಿ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗಾಗಿದೆ ಅಂತೀರಿ ನೀವು?
ಎಕ್ಸಾಕ್ಟ್ಲಿ, ಇಟ್ ಇಸ್ ದೇ ಹೂ ರೈಸ್ ದಿ ಇಶ್ಯೂ. ಅವರೇ ಆ ಇಶ್ಯೂ ಅನ್ನ ರೈಸ್ ಮಾಡಿದ್ದು, ನಾವಲ್ಲ. ಈಗ ಸರ್, ಈಗ ಎಲ್ಲವೂ ಕೂಡ ಜಾಲತಾಣದಲ್ಲಿ ಲಭ್ಯ ಇದೆ, ಲೈವ್ ಆಗಿತ್ತು, ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಕೂಡ ಎಲ್ಲ ಕಡೆ ದೊರಕ್ತದೆ. ಅವ್ರು ನೋಡ್ಲಿ ಒಂದ್ ಬಾರಿ, ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಆ ಫ್ಯಾಕ್ಚುಯಲ್ ಇಶ್ಯೂ, ಈ ವಾಸ್ತವಿಕ ಒಂದು ಅಂಶವನ್ನ ಯಾರು ಫಸ್ಟ್ ಮೊದಲು ರೈಸ್ ಮಾಡಿದ್ದು ಅಂತ. ಅವರೇ ರೈಸ್ ಮಾಡಿ ಈಗ ಅವರು ಆದೇಶವನ್ನ ಈಗ ನ್ಯಾಯಾಧೀಶರು ಯಾಕೆ ಆ ಒಂದು ಫೈಂಡಿಂಗ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಎಸ್ ಪ್ರಶಾಂತ್, ನೀವು ರಮೇಶ್ ಬಾಬು ಅವ್ರಿಗೆ ಏನೋ ಕೇಳಬೇಕು ಅಂತ ಇಲ್ಲ, 2 ಪಾಯಿಂಟ್ ಮಿಸ್ ಆಗುತ್ತೆ. ಅವರು ನಾತೋರ್ ಆಮೇಲೆ ಇಲ್ಲ ನೋಡಿ, ಇಲ್ಲಿ ರಾಜಕೀಯವಾಗಿ ನೀವು ನಮ್ಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ, ಲೀಗಲ್ ಆಗಿ ಮಾತಾಡಲ್ಲ. ಬರ್ತೀನಿ ನಾನು. ಅವರು ಕೆಲವು ಆರೋಪ ಮಾಡಿದ್ದಾರೆ. ಮತ್ತೆ ರಂಗನಾಥದ ಒಂದು ಲೈನಲ್ಲಿ ಮುಗಿಸ್ಬಿಡ್ತೀನಿ. ರಂಗನಾಥ್ ರೆಡ್ಡಿ ಅವರು ಹೇಳಿದ್ದು ಬೀಯಿಂಗ್ ಎ ಅಡ್ವೊಕೇಟ್ ಔಟ್ ಕ್ಲೈಂಟ್ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ದ ಇಶ್ಯೂ. ಅಲ್ಲಿ ಇಶ್ಯೂ ಇದ್ದಂಥದ್ದು ನಮ್ಮ ಪಿಟಿಷನ್ ಅಡ್ವೊಕೇಟು ನಮ್ಮ ಆರ್ಗ್ಯುಮೆಂಟ್ ಏನು ಮಾಡಬೇಕು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನ್ಯಾಯಾಲಯದ ಮುಂದೆ ಇದ್ದಂಥದ್ದು ರಿಟ್ ಪಿಟಿಷನಲ್ಲಿ ಆರ್ಟಿಕಲ್ 226, 227 ಹಾಕೊಂಡಂಥ ರಿಟ್ ಪಿಟಿಷನಲ್ಲಿ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಗವರ್ನರ್ ಕ್ರಮ ಸರಿನೋ ಅಲ್ವೋ ಅಷ್ಟೇ. ಇಲ್ಲಿ ಮುಂದುವರೆದವರು ಇದು ಆರ್ಗ್ಯುಮೆಂಟಲ್ಲಿ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಏನೋ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅಂತ ಡಿಪೆಂಡ್ ಮಾಡ್ಕೊಳ್ಳೋಂಥದ್ದು ಅದು ಸರಿನೋ ಅಂತಕ್ಕಂಥದ್ದು ತಪ್ಪಾಗುತ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್ ಜಜ್ಮೆಂಟ್ ಬಗ್ಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಮೆರಿಟು ಸರಿನೋ ತಪ್ಪನ್ನೋ ಬಗ್ಗೆ ವಿಮರ್ಶೆ ಮಾಡೋಕ್ಕಷ್ಟೇ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಅದು ರಂಗನಾಥ್ ರೆಡ್ಡಿ ಅವರು ಅವ್ರ ಪರವಾಗಿ ಹೇಳ್ತಿದ್ದಾರೆ. ಬಟ್ ಈ ಅಂಶ ಟ್ರಯಲ್ ಕೋರ್ಟ್ಗಿರೋ ಪವರ್ನ ಹೈಕೋರ್ಟ್ ಕಿತ್ಕೊಳ್ಳೋಕೆ ಬರೋದಿಲ್ಲ. ಹೈಕೋರ್ಟ್ ಕೆಲಸ ಮಾಡಬೇಕು, ಟ್ರಯಲ್ ಕೋರ್ಟ್ ಕೆಲಸ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಕೋರ್ಟು ಶೂಸ್ ಒಳಗಡೆ ಹೈಕೋರ್ಟ್ ಸ್ಟೆಪ್ಸ್ ಇನ್ ಆಗಿಬಿಟ್ರೆ ಅವರು ಈಗ ಇನ್ನೆವಿಟಬಲಿ ದೇವಟು ಏನು ಹೈಕೋರ್ಟ್ ಜಜ್ಮೆಂಟ್ ಅದನ್ನ ಫಾಲೋ ಮಾಡ್ತೀವಿ ಅಂತಾರೆ. ಅವ್ರಿಗೆ ಅವರ ವಿವೇಚನಾಧಿಕಾರವನ್ನು ಬಳಸಿ ತೀರ್ಮಾನ ತಗೊಳ್ಳೋದಕ್ಕೆ ಇದರಲ್ಲಿ ಅವಕಾಶ ಇರೋದಿಲ್ಲ. ಅದು ನನ್ನ ಪಾಯಿಂಟು. ಇಟ್ ಇಸ್ ಅಪೀಲಬಲ್. ಅದು ಅಪೀಲಲ್ಲಿ ಮತ್ತೊಂದ್ರಲ್ಲಿ ಮಾಡ್ಕೊಳ್ಳಿ. ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಕೊಟ್ಟಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ. ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರಿಗೆ ಅಧಿಕಾರ ಇದೆಯೋ ಇಲ್ವೋ ಅಂತಕ್ಕಂಥದ್ದಿದ್ರೂ ಕೂಡ ಈ ಪರ್ಟಿಕ್ಯುಲರ್ ಪ್ರಕರಣ ಇನ್ವೆಸ್ಟಿಗೇಷನ್ ಅರ್ಹ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಹೈಕೋರ್ಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅವರ ಅಭಿಪ್ರಾಯ ಅವ್ರು ಹೇಳಿ. ಇದನ್ನು ಅಪೀಲಬಲ್ ಏನು ನಮ್ಗೆ ಇದೆ, ಮತ್ತೆ ಅಪೀಲ್ ಏನಿದೆ, ಅಪೀಲಲ್ಲಿ ಮತ್ತೆ ಇದು ಪ್ರಶ್ನೆ ಬರುತ್ತೆ. ಅಲ್ಲಿ ಅಪೀಲಬಲ್ ಕೋರ್ಟ್ ಏನಿದೆ ಅವ್ರು ಜಜ್ಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ವರ್ಷನೂ ಈ ಅಂಶ ಅವಶ್ಯಕತೆ ಇರಲಿಲ್ಲ ಅಷ್ಟೇ, ಅದನ್ನ ಅಲ್ಲಿಗೆ ಬಿಡ್ತೀನಿ. ಮತ್ತೆ ಗಂಗಾಧರ್ ರಿಪರ್ಕೇಷನ್ಸ್ ಅಲ್ಲ ಒಂದು ಅವಶ್ಯಕತೆ ಇರಲಿಲ್ಲ, ಇನ್ನು ಅವಶ್ಯಕತೆ ಇರಲಿಲ್ಲ ಅನ್ನೋದು ಸೆಕ್ಷನ್ 17A. ಇದು ವಕ್ಫ್ ಕೇಸಿನ ವಿಷಯ ಹಿಂಗೆ ಒಂದು ಸಲ ಬರುತ್ತೆ. ವಕ್ಫ್ ಆಸ್ತಿಯ ವಿಷಯದಲ್ಲಿ ಗಲಾಟೆಯಾಗಿ ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ, ನಮ್ಮ ಆಸ್ತಿ ತಗೊಂಡ್ಬಿಡ್ತಿದ್ದಾರೆ ವಕ್ಫ್ ಬೋರ್ಡ್ನವರು ಅಂತ. ವಕ್ಫ್ ಬೋರ್ಡ್ ಹೇಳುತ್ತೆ ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ. ಆವಾಗ ಹೈಕೋರ್ಟ್ ಹೇಳಿದ್ದು, ಒಂದು ರಾಜ್ಯದ ಹೈಕೋರ್ಟ್ ಹೇಳಿದ್ದು, ಈ ರಾಜ್ಯದ ಯಾವ ಮೂಲೆಯಲ್ಲಿ ಏನೇ ಆದರೂ ಕೂಡ ನಮ್ಮ ವ್ಯಾಪ್ತಿಗೆ ಬಂದೇ ಬರುತ್ತೆ. ಅದು ಹೈಕೋರ್ಟಿನ ಅಬ್ಸರ್ವೇಷನ್ ಆಗಿದೆ. ಆದ್ದರಿಂದ ಈ ಕೆಳ ಹಂತದ ನ್ಯಾಯಾಲಯಕ್ಕೆ ಬಂದಿದ್ದು ನೀವು ಹೈಕೋರ್ಟ್ಗೆ ಯಾಕೆ ತಗೊಂಡ್ರಿ ಗೊತ್ತಿಲ್ಲ ನನಗೆ. ಆರ್ಗ್ಯುಮೆಂಟ್ ಅದಲ್ಲ. ಇಲ್ಲಿ ಟ್ರಯಲ್ ಕೋರ್ಟ್ ಮಾಡೋದನ್ನ ಇಲ್ಲಿ ಇವ್ರು ಅಬ್ಸರ್ವೇಷನ್ ಕೊಟ್ಟಾಗ ಟ್ರಯಲ್ ಕೋರ್ಟ್ ವೋಂಟ್ ಟೇಕ್ ದೇರ್ ಓನ್ ಡಿಸಿಷನ್. ಇಲ್ಲಿ ಹೈಕೋರ್ಟ್ ಅಬ್ಸರ್ವೇಷನ್ ಇದೆ, ವಿಲ್ ಪ್ರೊಸೀಡ್ ಅಂದ್ಬಿಡ್ತಾರೆ. ಆಗಬಾರ್ದಾಗಿತ್ತು ಅದು ನನ್ನ ಅಭಿಪ್ರಾಯ. ಅದು ಅಲ್ಲಿ ಬಿಡ್ತೀನಿ ನಾನು. ಅದು ಯಾಕೆಂದ್ರೆ ರಿಟ್ ಅಪೀಲ್ ಇದೆ, ಮತ್ತೆ ಅಲ್ಲಿ ಏನಾಗುತ್ತೋ ಅದು ಕೋರ್ಟ್. ಯಾಕೆಂದ್ರೆ ಇದು ಭಾಳ ಇಂಪಾರ್ಟೆಂಟು. ಹಿಂದೆ 2008ರಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟು 16 ಜನ MLAಗಳನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಬೋಪಣ್ಣವರು ಸ್ಪೀಕರು. ಕರ್ನಾಟಕ ಹೈಕೋರ್ಟ್ ಸರಿ ಅಂತ ಹೇಳ್ತು. ಸುಪ್ರೀಂ ಕೋರ್ಟಲ್ಲಿ ಏನಾಯಿತು? ಹಾಗಾಗಿ ಇಟ್ ಡಿಪೆಂಡ್ ಅಪಾನ್ ಕೋರ್ಟು. ನಾನು ಅದನ್ನು ಸರಿ ತಪ್ಪು ನಾವಿಲ್ಲಿ ಚರ್ಚೆ ಮಾಡೋದಕ್ಕಿಂತ ಮತ್ತೆ ಕೋರ್ಟ್ ಮುಂದೆ ಕೋರ್ಟ್ ಅಂಗ್ಲಕ್ಕೆ ಹೋಗುತ್ತೆ, ದೇ ವಿಲ್ ಗಿವ್ ದ ಜಜ್ಮೆಂಟ್. ಮತ್ತು ನನ್ನ ಸ್ನೇಹಿತರಾಗಲೇ ಗಂಗಾಧರ್ ಮೂರ್ತಿ ಅವ್ರು ಹೇಳ್ತಾ ಇದ್ರು ದುಡ್ಡು ಕೊಟ್ಟು ಲಾಯರ್ ಕರ್ಕೊಂಬಂದುಬಿಟ್ಟಿದ್ದಾರೆ ಅಂತೇಳಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹೌದು ಸಿದ್ದರಾಮಯ್ಯನವರು ಡೆಲ್ಲಿಯಿಂದ ಸೀನಿಯರ್ ಅಡ್ವೊಕೇಟ್ ಕರೆಸಿದ್ದಾರೆ, ನಾನು ಅಡ್ವೊಕೇಟ್ ಇದ್ದೀನಿ, ಬಸವರಾಜ್ ಅಡ್ವೊಕೇಟ್ ಇದ್ದಾರೆ, ಅಲ್ಲಿ ರಂಗನಾಥ್ ರೆಡ್ಡಿ ಅಡ್ವೊಕೇಟ್ ಇದ್ದಾರೆ. ಸೀನಿಯರ್ಸ್ನ ಎಂಗೇಜ್ ಮಾಡ್ಕೊಳ್ಳೋಂಥದ್ದು ಒಂದು ಸಂಪ್ರದಾಯ. ಬಟ್ ಬೇನಂಬಿ ಪೇಮೆಂಟ್ ಅಂತೂ ಮಾಡಿಲ್ಲ. ಇವತ್ತು ಅಬ್ರಾಮ್ಗೆ ಯಾರು ಫೀಸ್ ಕೊಟ್ಟವರು? ಇವರಿಗೆ ಸಾಯಿ ಕೃಷ್ಣಗೆ ಫೀಸ್ ಕೊಟ್ಟವ್ರು ಯಾರು? ಅವ್ರ ಅಡ್ವೊಕೇಟ್ಗೆ. ಪ್ರದೀಪ್ ಅಡ್ವೊಕೇಟ್ ಫೀಸ್ ಕೊಟ್ಟವ್ರು ಯಾರು? ಪಾಪ ಅವ್ರು ಹೇಳಿ JDSನವರು ಭಾಳ ಬುದ್ಧಿವಂತಿದ್ದಾರೆ. ಅದೆಲ್ಲ ಒಂದು ಕಡೆ. ಮತ್ತು ರಾಜೀನಾಮೆ ಕೇಳಲ್ಲ ಅಂತಾರೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂತೆ. ಇವ್ರಿಗೆ ಪಾಪ ಇವ್ರಿಗೆ ಭಯ, ಈಗೇನಾದ್ರು ರಾಜೀನಾಮೆ ಕೇಳೋರು ನಾನೆಲ್ಲ ರಾಜೀನಾಮೆ ಕೊಡಬೇಕಾಗುತ್ತೋ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಆ ಅವಶ್ಯಕತೆ. ಅದು ಭಯ ಇದೆಯಾ ಅಥವಾ ಇವ್ರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಬಂದು ಕೂತ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ಭಯ ಇದೆ. ಪಾಪ ಇವತ್ತಾಗ ಆಚೆ ಬರ್ತಾ ಇರ್ತಕ್ಕಂಥ ಪ್ರಕರಣಗಳು, ಅವ್ರ ಮೇಲೆ ಇರ್ತಕ್ಕಂಥ ಪ್ರಕರಣಗಳು ಈಗ ಅವರೇ ಒಪ್ಕೋತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದ್ದಂತ ಅವರೇ ಒಪ್ಕೋತಾ ಇದ್ದಾರೆ. ಅವ್ರ ಅಫಿಡವಿಟಲ್ಲಿ ಅವರೇ ಡಿಸ್ಕ್ಲೋಸ್ ಮಾಡಿಲ್ಲ ಲೋಕಾಯುಕ್ತದಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣನ.
ಈ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರಿಂದ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವರು ಕಲಿಬೇಕಾದ್ದು ಏನೂ ಇಲ್ಲ. ನಾವು ಕೊಡೋ ಫೀಸ್ ನಾವು ನೇರವಾಗಿ ಕೊಡ್ತೀವಿ, ಯಾರು ಕೊಟ್ಟಿದ್ದೀವಿ ಅಂತಲೂ ಹೇಳ್ತೀವಿ. ಇನ್ನು ನಿಮ್ಮ ಥರ ಬೇನಾಮಿ ವ್ಯವಹಾರಗಳು ಮಾಡ್ಕೊಂಡು ಬೇನಾಮಿ ಲಾಯರ್ಗಳು ಇಟ್ಕೊಂಡು ಬೇನಾಮಿ ಕೇಸ್ ನಡೆಸೋದು ನಾವು ಯಾವತ್ತೂ ಮಾಡಿಲ್ಲ. ಮತ್ತು ಈ ಅಬ್ರಾಹಿಂ ಬಗ್ಗೆ ಮಾತಾಡೋರು ನಮ್ಮ ರೆಡ್ಡಿಯವರು, ನಮಗೆ ಅಬ್ರಾಹಿಂ ಬಗ್ಗೆ ಗೌರವ ಇದೆ. ನಾನು ಅಬ್ರಾಹಿಂರವರಿಗೆ ಅವರು ನನಗೆ ಸ್ನೇಹಿತರಿದ್ದಾರೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಕುಮಾರಸ್ವಾಮಿ ಮೇಲೆ ಹಾಕಿರ್ತಕ್ಕಂಥ ಕೇಸು ಏನಾಯಿತು? ಇವತ್ತು ಮೈನಿಂಗ್ ಪ್ರಕರಣಗಳು ಕರ್ನಾಟಕದಲ್ಲಿ ಆಚೆ ಬಂದಿದ್ರೆ ನಾಟ್ ಬಿಕಾಸ್ ಆಫ್ ಅಬ್ರಹಾಮ್. ಸನ್ಮಾನ್ಯ ಹಿರೇಮಠರು ಇಲ್ಲಿದ್ದಾರೆ, ಅವ್ರ ವಕೀಲರಲ್ಲಿ ಹಿರೇಮಠರು ಏನು ಕೆಲಸ ಮಾಡಿದ್ದಾರೆ ರಾಜ್ಯಕ್ಕೋಸ್ಕರ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಅದು ದೊಡ್ಡ ವಿಚಾರ, ಅದಕ್ಕೆ ಚರ್ಚೆಗೆ ಹೋಗಲ್ಲ ನಾನು. ಅಬ್ರಹಾಮ್ರವರು ಎಷ್ಟು ಪ್ರಕರಣವನ್ನು ಕುಮಾರಸ್ವಾಮಿ ಮೇಲೆ ಹಾಕಿದ್ದಾರೆ, ಯಾವ ಪ್ರಕರಣವನ್ನು ನೀವು ಪರ್ಸ್ಯೂ ಮಾಡ್ತಿದ್ದೀರಾ? ಇಲ್ಲಿ ಗವರ್ನರ್ ಭೇಟಿಯಾಗಿ ಪಿಟಿಷನ್ ಕೊಡೋದಕ್ಕೆ ಮುಂಚೆ ಹೋಗಿ ದೇವೇಗೌಡರನ್ನ ಡೆಲ್ಲಿಲಿ 2 ಅವರ್ ಕೂತ್ಕೊಂಡು ಮಾತಾಡಿ ಸುಳ್ಳ ಬಂದು ಚರ್ಚೆ ಮಾಡಿ. ನೀವು ಈ ಥರದ JDSನವರು ಇವರೇ ಒಳಗಡೆ ಉಳ್ಕೊಂಡು ಇಟ್ಕೊಂಡು ಸಿದ್ದರಾಮಯ್ಯಗೆ ತೋರಿಸೋದು, ಸಿದ್ದರಾಮಯ್ಯ ಇತಿಹಾಸ, ಸಿದ್ದರಾಮಯ್ಯನವರು ಹೆಗ್ಡೆವ್ ಜೊತೆ ಬಂದುಬಿಟ್ರಂತೆ, ದೇವೇಗೌಡರು ರಾಜೀನಾಮೆ ಕೊಟ್ಬಿಟ್ರಂತೆ. ಆದರೆ ದೇವೇಗೌಡರು 10 ಸಲ ಸದನದಲ್ಲಿ ಒಳಗಡೆ ಹೇಳಿದ್ದಾರೆ, ನಾನು ಮೂಡ ಅಲಿಗೇಷನ್ ಬರ್ತಿದ್ದಂಗೆ ಎಲ್ಲ ಸೈಟು ಸರೆಂಡರ್ ಮಾಡಿಬಿಟ್ಟೆ ಅಂತೇಳಿ. ಮತ್ತು ಇವತ್ತು ಕುಮಾರಸ್ವಾಮಿ ಸೈಟ್ ವಿಚಾರ ಹೆಂಗೆ ಸರೆಂಡರ್ ಮಾಡೋದು ಹೆಂಗೆ ಬಂತು ವಿಚಾರ? ಅವ್ರ ಫ್ಯಾಮಿಲಿ ಸೈಟ್ಗಳು ವಿಚಾರ ಹೆಂಗೆ ಆಚೆ ಬಂತು? ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಅದೇನೋ ಪುರಾಣ ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಬದನೆಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬ್ರೇಕ್ನ ಸಮಯ ಆಗಿದೆ. ರಂಗನಾಥ್ ರೆಡ್ಡಿ ಸರ್, ಇದಕ್ಕೆ ತಾವು ಉತ್ತರ ಕೊಡಬೇಕಾಗಿಲ್ಲ. ಅಬ್ರಾಹಂ ಅವರು ತಮ್ಮನ್ನು ಎಂಗೇಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲ, ಖಂಡಿತ ಅದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ. ಹೌದಾ ಸರ್, ಈಗ ಓಕೆ, ನಾವು ಒಂದೇ ನಿಮಿಷ ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಸರ್, ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.